ಬೆಳಗಾವಿ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ನಿಲ್ತಾ ಇಲ್ಲ. ಧಾರಾಕಾರ ಮಳೆಗೆ 15 ಗ್ರಾಮಗಳ ಸಂಪರ್ಕ ಕಡಿತ ಆಗಿದೆ. ಖಾನಾಪುರ ಗೋವಾ ಮಾರ್ಗದ ಹಳ್ಳಿಗಳು ಜಲಾವೃತ ಆಗಿದೆ. ಮಳೆಯಿಂದ ಹಾಲಾತ್ರಿ ಹಳ್ಳ ಮೈದುಂಬಿ ಹರಿತಾ ಇದೆ. ತಾಲೂಕು ಕೇಂದ್ರದಿಂದ 15 ಗ್ರಾಮಗಳ ಸಂಪರ್ಕ ಕಡಿತ ಆಗಿದೆ. ಹಾಲಾತ್ರಿ ಹಳ್ಳ ಉಕ್ಕಿ ಹರಿದು ರಸ್ತೆಗಳು ಮುಳುಗಿದೆ. ಸಂಪೂರ್ಣ ಮುಳುಗಡೆ ಆಗಿದೆ ಖಾನಾಪುರ ತಾಲೂಕಿನ 15 ಗ್ರಾಮಗಳ ಸಂಪರ್ಕ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಹಾಲಾತ್ರಿ ಹಳ್ಳ ತುಂಬಿ ಹರಿದು ಗೋವಾ ಖಾನಾಪುರ ಸಂಪರ್ಕವೇ ಬಂದಾಗಿದೆ. ಹೀಗಾಗಿ ಅಲ್ಲಿನ ಜನರು ಹೊರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಉಕ್ಕಿ ಹರಿತಾ ಇದೆ ನದಿ. ಹಾಲಾತ್ರಿ ಹಳ್ಳ ಉಕ್ಕಿ ಹರಿತಾ ಇದೆ. ಹೀಗಾಗಿ 15 ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ. ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಕಳೆದೊಂದು ವಾರದಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಯ ಕಾರಣಕ್ಕೆ ಬೆಳಗಾವಿ ಜಿಲ್ಲೆಯ ಸಪ್ತ ನದಿಗಳು ಕೂಡ ಈಗ ಮೈದುಂಬಿ ಹರಿಯುತ್ತಿರುವಂತದ್ದು. ಸಪ್ತ ನದಿಗಳ ಜೊತೆಗೆ ಹಳ್ಳ ಕೊಳ್ಳಗಳು ಕೂಡ ಈಗ ಸಾಕಷ್ಟು ಪ್ರಮಾಣದಲ್ಲಿ ಹರಿಯುತ್ತಿರುವಂತದ್ದು. ನಾವೀಗ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಹೊರವಲ್ಲಿರತಕ್ಕಂತಹ ಹಾಲಾತ್ರಿ ಹಳ್ಳದಲ್ಲಿರುವಂತದ್ದು. ಇದು ಖಾನಾಪುರ ಹಾಗೂ ಗೋವಾ ಸಂಪರ್ಕಿಸುವ ರಸ್ತೆ ಏನಿದೆ ಈಗ ಸಂಪೂರ್ಣವಾಗಿ ನೀರಿನಿಂದ ಮುಳುಗಡೆ ಆಗಿರುವಂತದ್ದು. ಹೀಗಾಗಿ ಸಹಜವಾಗಿ ಕಳೆದ 3 ದಿನಗಳಿಂದ ಈ ಭಾಗದಲ್ಲಿ ಅಪಾರ ಪ್ರಮಾಣದಲ್ಲಿ ಮಳೆ ಆಗ್ತಿದೆ. ಹೀಗಾಗಿ ಈ ಒಂದು ಹಾಲಾತ್ರಿ ಹಳ್ಳ ಮೈದುಂಬೆ ಹರಿಯುತ್ತಿರುವಂತದ್ದು. ಮತ್ತೊಂದೆಡೆ ಇದೇ ಒಂದು ಹಳ್ಳ ಏನಿದೆ ಇದು ಮಲ್ಲಪ್ರಭಾ ನದಿಯು ಕೂಡ ಸೇರ್ತಿರುವಂತದ್ದು. ಹೀಗಾಗಿ ಮಲ್ಲಪ್ರಭಾ ನದಿಯ ಒಳಹರಿವು ಕೂಡ ಈಗಾಗಲೇ ಹೆಚ್ಚಳವಾಗಿರುವಂತದ್ದು. ಮಲ್ಲಪ್ರಭಾ ನದಿ ಖಾನಾಪುರದ ಜೀವನಾಡಿ ಅಂತೇಳಿ ಕೂಡ ಕರೆಯಲಾಗುತ್ತೆ. ಹೀಗಾಗಿ ಹಾಲಾತ್ರಿ ಹಳ್ಳ ಬಂದಾದ ಪರಿಣಾಮವಾಗಿ ಸುಮಾರು ಖಾನಾಪುರ ಹಾಗೂ 15ಕ್ಕೂ ಅಧಿಕ ಹಳ್ಳಿಗಳ ಸಂಪರ್ಕ ಕೂಡ ಈಗ ಕಡಿತವಾಗಿರುವಂತದ್ದು. ಈ ಭಾಗದ ಆ ಸೈಡ್ ಏನಿದೆ ನಾವು ತೋರಿಸಿದ ದೃಶ್ಯದಲ್ಲಿ ಅಲ್ಲಿ ಸಾಕಷ್ಟು ಪ್ರಮಾಣದ ಹಳ್ಳಿಗಳು ಇರುವಂತದ್ದು. ಅವರು ನಿತ್ಯ ಕೂಲಿ ಕೆಲಸಕ್ಕಾಗ್ಲಿ ಬೇರೆ ಬೇರೆ ಕಾರ್ಯಕ್ಕಾಗಿ ಖಾನಾಪುರಕ್ಕೆ ಬರ್ತಾ ಇದ್ರು. ಈಗ ಹಾಲಾತ್ರಿ ಹಳ್ಳ ತುಂಬಿ ಹರಿತಿರುವ ಹಿನ್ನೆಲೆಯಲ್ಲಿ ರಸ್ತೆ ಕೂಡ ಬಂದಾಗಿರುವಂತದ್ದು. ಈ ಒಂದು ಏನು ಹಾಲಾತ್ರಿ ಹಳ್ಳದಲ್ಲಿರ್ತಕ್ಕಂತಹ ಸೇತುವೆಯನ್ನ ಮೇಲ್ದರ್ಜೆಗೆ ಏರಿಸಬೇಕು ಅನ್ನುವಂತ ಈ ಭಾಗದ ಜನರ ಬಹುದಿನದ ಬೇಡಿಕೆ ಆಗಿತ್ತು. ಜಿಲ್ಲೆಯ ಲೋಕೋಪಯೋಗಿ ಸಚಿವರು ಬೆಳಗಾವಿ ಜಿಲ್ಲೆಯವರಾಗಿದ್ರು ಕೂಡ ಈವರೆಗೂ ಆ ಒಂದು ಸಮಸ್ಯೆಗೆ ಕಾಯಕಲ್ಪ ಕಲ್ಪಿಸುವ ನಿಟ್ಟಿನಲ್ಲಿ ಕೆಲಸ ಕೂಡ ಆಗಿಲ್ಲ ಅನ್ನುವಂತ ಅಳಲು ಕೂಡ ಈ ಭಾಗದ ಜನರಲ್ಲಿ ಕಾಡ್ತಿರುವಂತದ್ದು. ಸುಮಾರು ಏನು ಮಂತರ್ಗ ಆಗಿರ್ಬೋದು, ನೇಸರಿ ಆಗಿರ್ಬೋದು, ಹೀಗೆ ಅಧಿಕ ಪ್ರಮಾಣದಲ್ಲಿ ಕಾಡಂಚಿನ ಗ್ರಾಮಗಳು ಇಲ್ಲಿ ಇರ್ತವೆ. ನಿತ್ಯ ಇಲ್ಲಿ ಖಾನಾಪುರ ಬರಬೇಕಾದ್ರೆ ಮಳೆಗಾಲದ ಸಮಯದಲ್ಲಿ ಸಾಕಷ್ಟು ಸಮಸ್ಯೆಯನ್ನು ಎದುರಿಸುವ ಪರಿಸ್ಥಿತಿ ಈ ಭಾಗದ ಜನರಾಗಿರುವಂತದ್ದು. ಇನ್ನಾದ್ರೂ ಎಚ್ಚೆತ್ತುಕೊಂಡು ಸರ್ಕಾರ ಈ ಒಂದು ಹಾಲಾತ್ರಿ ಹಳ್ಳದಲ್ಲಿರ್ತಕ್ಕಂತಹ ಸೇತುವೆನ ಮೇಲ್ದರ್ಜೆಗೆ ಏರಿಸಬೇಕು ಅನ್ನುವಂಥದ್ದು ಈ ಭಾಗದ ಜನರ ಆಗ್ರಹವಾಗಿರುವಂತದ್ದು. ಕ್ಯಾಮರಾ ನಡೆಶ್ ಪಾಲ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.